ಎಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದಾರೆ. ಈಗಲೇ ಸೆಲೆಬ್ರೇಷನ್ ಮಾಡೋದು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಟೈಮ್ ಆಗ್ತಿದ್ದಂತೆ ಇನ್ನೂ ಜಾಸ್ತಿ ಜನ ಬರ್ಬೋದು. ಹೀಗಾಗಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಯೋಜನೆ ಆಗಿದೆ. ಮತ್ತೊಂದು ಕಡೆ ಈ ಒಂದು ಚರ್ಚ್ ಸ್ಟ್ರೀಟಲ್ಲಿ ಸುಮಾರು ಒಂದು 300ಕ್ಕೆ ಹೆಚ್ಚು ಲೈಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ CCTV ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಅಹಿತಕರ ಘಟನೆ ಆಗದಂತೆ. ಯಾಕಂದರೆ ಈ ಹಿಂದೆ ಸಹ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಬಂದಿದ್ರು, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಲಾಠಿ ಚಾರ್ಜ್ ಮಾಡಿದರು ಈ ಹಿಂದೆ ವರ್ಷ. ಹೀಗಾಗಿ ಪೊಲೀಸರು ಈ ಬಾರಿ ಎಲ್ಲ ರೀತಿಯ ಬ್ಯಾರಿಕೇಡ್ ಹಾಕಿದ್ದಾರೆ, ಫುಲ್ ಬಂದೋಬಸ್ತ್ ಆಗಿದೆ. ನೋಡ್ತಿರ್ಬೋದು ಸಾಕಷ್ಟು ಜನ ಬರ್ತಿದ್ದಾರೆ. ಈ ಒಂದು ಭಾಗದಲ್ಲಿ ನೋಡು MG ರೋಡ್ ಮೆಟ್ರೋ ಸ್ಟೇಷನ್ ಇದೆ. ಇನ್ನು 11 ಗಂಟೆ ನಂತರ ಈ ಒಂದು ಮೆಟ್ರೋ ಸ್ಟೇಷನ್ ಕ್ಲೋಸ್ ಆಗುತ್ತೆ. ಅದಾದ ನಂತರ ಈ ಒಂದು ರಸ್ತೆ 8 ಗಂಟೆ ನಂತರ ಈ ಒಂದು ರಸ್ತೆ ಕ್ಲೋಸ್ ಆಗುತ್ತೆ. ಈ ಒಂದು ಚರ್ಚ್ ಸ್ಟ್ರೀಟಲ್ಲಿ ತುಂಬ ಎಲ್ಲ ಪಬ್ಗಳಿದ್ದಾವೆ, ಸಾಕಷ್ಟು ಜನ ಬರ್ತಿದ್ದಾರೆ. ನೋಡ್ತಿರ್ಬೋದು ದೃಶ್ಯಗಳು ಸಹ ಯಾಕಂದರೆ ಪೊಲೀಸರು ಈ ಬಾರಿ ಕಟ್ಟುನಿಟ್ಟಾಗಿ ನ್ಯೂ ಇಯರ್ ಆಚರಣೆ ಮಾಡಲು ಈಗ ಮುಂದಾಗಿದ್ದಾರೆ. ಯಾಕಂದರೆ ಕಳೆದ ಬಾರಿ ಗಲಾಟೆ ಗದ್ದಲು ಲಾಠಿ ಚಾರ್ಜ್ ಎಲ್ಲ ಆಯಿತು. ಮತ್ತೊಂದು ಕಡೆ ಮಹಿಳಾ ಸೇಫ್ಟಿ ವಿಚಾರವಾಗಿ ಪೊಲೀಸರು ಲೇಡಿ ಪೊಲೀಸ್ ಸಹ ಹಾಕಿದ್ದಾರೆ. ಸುಮಾರು ಅಂದರೆ ಈ ಒಂದು ಭಾಗದಲ್ಲಿ 2500ಕ್ಕೆ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಮತ್ತೊಂದು ಕಡೆ ಮಹಿಳೆಯರಿಗೆ ಏನಾದರೂ ಪ್ರಜ್ಞೆ ತಪ್ಪಿ ಬಿದ್ದರೆ, ಏನಾದರೂ ಅವರು ಫುಲ್ ಟೈಟ್ ಆಗಿದ್ದರೆ ಅವ್ರನ್ನ ಇಲ್ಲಿ ಪಿಂಕ್ ಬೂತ್ ಅಂತ ಮಾಡಿದ್ದಾರೆ. ಆ ಒಂದು ಬೂತಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಅವ್ರು ಎಚ್ಚರಿಕೆ ಆದ ನಂತರ ಅವರ ಮನೆಗೆ ಬಿಡುವ ಕೆಲಸಕ್ಕೆ ಪೊಲೀಸರು ಮಾಡಲಿದ್ದಾರೆ. ನೋಡ್ತಿರ್ಬೋದು ಪೊಲೀಸರು ಓಡಾಡ್ತಿದ್ದಾರೆ, ಮಫ್ತಿಯಲ್ಲಿ ಪೊಲೀಸರು ಇದ್ದಾರೆ, ಸಾಕಷ್ಟು ಜನ ಬರ್ತಿದ್ದಾರೆ ಫ್ಯಾಮಿಲಿ ಜೊತೆ. ಮತ್ತೊಂದು ಕಡೆ ಇಲ್ಲೆಲ್ಲ ಯುವತಿಯರು ಬಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇನ್ನೂ ಕೆಲವೇ ಗಂಟೆ ಬಾಕಿ ಇದೆ. 2024 ಬಾಯ್ ಹೇಳಿ 2025 ಬರಮಾಡಿಕೊಡಲು ನೋಡ್ತಿರ್ಬೋದು ಪೊಲೀಸರು ಸಹ ಓಕೆ. ಇನ್ನು ಅನುಕಾರ್ಯಪ್ಪ ಇದ್ದಾರೆ ಮಡಿಕೇರಿಯಲ್ಲಿ. ಅನುಕಾರ್ಯಪ್ಪ ಅವರೇ, ಮಡಿಕೇರಿ ಸಾಧಾರಣವಾಗಿ ಹೆಂಗೆ ಅಂತಂದರೆ ಸ್ವಲ್ಪ ಕೋಲ್ಡ್ ಸಿಟಿ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಎಣ್ಣೆ ಎಲ್ಲ ಕಾಮನ್ ಅಲ್ವಾ? ಸೊ ಹಾಗಿರುವಾಗ ಹೊಸ ವರ್ಷದ ವಿಶೇಷತೆ ಏನಿರುತ್ತೆ? ಈಗ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂದರೆ ಎಣ್ಣೆ ಪಾರ್ಟಿ, ಚರ್ಚ್ ಸ್ಟ್ರೀಟಲ್ಲಿ MG ರೋಡಲ್ಲಿ ಎಣ್ಣೆ ಪಾರ್ಟಿ ಅಂತ. ಆಮೇಲೆ ಕೆಲವೆಲ್ಲ ಬೆಳಗ್ಗೆ ಆಗ ಫುಲ್ ಆಮ್ಲೆಟ್ ಹಾಕೋಕೆ ಶುರು ಮಾಡ್ತಾರೆ. ಮಡಿಕೇರಿಯಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ? ಪಂದಿಕರಿ ಮತ್ತು ಏನು ರಮ್ಮು ಇಷ್ಟೇನಾ? ಸ್ಪೆಷಲ್ ಏನಿರುತ್ತೆ? ಈಗ ಅದೇ ನಾನು ಕೇಳಿದ್ದು. ಈಗ ನ್ಯೂ ಇಯರ್ ಅಂತ ಹೇಳುವಾಗ ನಾವೇನು ಮಾಡ್ತೀವಿ? ಎಣ್ಣೆ ಪಾರ್ಟಿ. ಅಲ್ಲೇನಿರುತ್ತೆ? ಡೈಲಿ ಹೊಡಿತಾರಲ್ಲ ಅಲ್ಲಿ ಎಣ್ಣೆ ಅಂತ. ಜಯಪ್ರಕಾಶ್, ಇದು ಹೊಸ ವರ್ಷ ಅಂತ ಹೇಳಿ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ಕೊಡಗು ಜಿಲ್ಲೆ ಅಂತ ಹೇಳಿ. ಎಲ್ಲಿ ಮಾಡ್ಕೋಬೇಕು, ಅಲ್ಲಿ ಏನೇನು ವ್ಯವಸ್ಥೆ ಬೇಕು ಅಲ್ಲಿ ಅವರು ಮಾಡಿರ್ತಾರೆ. ನೀವು ಹೇಳಿದ ರೀತಿಯಲ್ಲಿ ಎಲ್ಲವೂ ಪಾರ್ಟಿ ಎಲ್ಲ ಅಲ್ಲಿ ನಡೆಯುತ್ತೆ. ಆದರೆ ಸಾರ್ವಜನಿಕವಾಗಿ ಮಾಡುವಾಗ ಇಲ್ಲ, ಮತ್ತು 10 ಗಂಟೆ ನಂತರ DJ ಕೂಡ ಅಲ್ಲಿ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ SP ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ DJ ನಿಷೇಧವಾಗಿದೆ 10 ಗಂಟೆ ಬಳಿಕ ಅಂತ ಹೇಳುವಂಥದ್ದು. ಮತ್ತು ನಾವು ರಾಜಾ ಸೀಟ್ ಅಂತೇಳಿ ಪ್ರಮುಖ ಪ್ರವಾಸಸ್ಥಾನ, ಸಾಕಷ್ಟು ಪ್ರವಾಸಿಗರು ಈಗ ಇಲ್ಲಿ ಆಗಮಿಸಿದ್ದಾರೆ. ಅಂದರೆ ಸೂರ್ಯಾಸ್ತ ಆಗ್ತಾ ಇದೆ, ನೀವು ನೋಡ್ಬೋದು. ಸೂರ್ಯಾಸ್ತ ಅಂದರೆ ಇದು ವರ್ಷದ ಕೊನೆಯ ಸೂರ್ಯಾಸ್ತ ಅಂತ ಹೇಳಿ ಎಲ್ಲರೂ ನೋಡಲಿಕ್ಕೆ ಬರುವಂಥದ್ದು. ಇಲ್ಲಿ ಅಲ್ಲಿ ಬ್ರಹ್ಮಗಿರಿ ಬೆಟ್ಟ ಆ ಕಡೆ ಕಾಣುತ್ತದೆ, ಬ್ರಹ್ಮಗಿರಿ ಬೆಟ್ಟದ ಆಚೆ ಅಲ್ಲಿ ಸೂರ್ಯಾಸ್ತ ಆಗುವಂಥದ್ದು. ಅದನ್ನು ನೋಡಿ ಇಲ್ಲಿಂದ ಮತ್ತೆ ಎಲ್ಲ ಪ್ರವಾಸಿಗರು ಹೋಗುವಂಥದ್ದು. ಹೋಗಿ ಅವರು ಎಲ್ಲೆಲ್ಲಿ ಇರ್ತಾರೆ ರೆಸಾರ್ಟ್ಗಳು ಅಥವಾ ಹೋಮ್ ಸ್ಟೇಗಳು ಅಲ್ಲಿಗೆ ಅವ್ರು ಹೋಗ್ತಾರೆ. ಮತ್ತು ಸಾಕಷ್ಟು ಪ್ರವಾಸಿಗರು ಈಗ ಇಲ್ಲಿ ಈಗಾಗಲೇ ಇದ್ದಾರೆ. ಕೆಲವರು ನಾನು ಈಗ ಮಾತಾಡ್ತೀನಿ. ಸರ್, ನೀವು ಎಲ್ಲಿಂದ ಬಂದರೆ ಯಾವ ರೀತಿ ಸೆಲೆಬ್ರೇಷನ್ ಇದೆ ಅಂತೇಳಿ? ಇಲ್ಲಿಗೆ ನಿನ್ನೆ ಬಂದ್ವಿ. ಬೆಳಿಗ್ಗೆ ಮಂಗಲಪಟ್ಟಿ ಇದು ಸಫಾರಿಗೆ ಹೋಗಿದ್ವಿ. ಬೆಳಿಗ್ಗಿನ ಸೂರ್ಯೋದಯ, ಇವಾಗ ಸೂರ್ಯಾಸ್ತ ಇಲ್ಲಿ ತುಂಬಾ ಫೇಮಸ್ ಅಂತ ಇಲ್ಲಿ ನೋಡಕ್ ಬಂದಿದೀವಿ ರಾಜಾ ಸೀಟ್ಗೆ. ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಎಲ್ಲರೂ ಒಬ್ಬೊಬ್ರು ಒಂದೊಂದ್ ಕಡೆ ಆಚರಣೆ ಮಾಡ್ತಿದ್ಯಾ ಅಂತ ಹೇಳುವಂಥದ್ದು. ಹೊಸ ವರ್ಷ ಅಂದ್ರೆ ಆತರ ಏನು ಪರ್ಟಿಕ್ಯುಲರ್ ಇಲ್ಲ ಸರ್. ನಾವು ಒಂದು 6-7 ತಿಂಗಳಿಂದ ಸೇರಿಲ್ಲ, ನಾವೆಲ್ಲ ಫ್ರೆಂಡ್ಸ್ ಕರ್ನಾಟಕದ ಹಲವು ಭಾಗದಲ್ಲಿ ಸ್ಪ್ರೆಡ್ ಆಗಿದ್ದೀವಿ. ಸೊ ನ್ಯೂ ಇಯರ್ಗೆ ಅಂತ ಪ್ಲಾನ್ ಮಾಡಿ ಮಡಿಕೇರಿಗೆ ಬಂದ್ವಿ. ಮಡಿಕೇರಿ ಇಸ್ ನೋನ್ ಆಸ್ ಕರ್ನಾಟಕ ಕಾಶ್ಮೀರ. ಅದು ಅಕ್ಷರ ಸಹ ನಿಜ. ಬೆಳಗ್ಗೆ ಸೂರ್ಯೋದಯ ನೋಡಿದ್ವಿ. ಕೋರಮಂಗಲ, ಮತ್ತೊಂದು ಕಡೆ ಬೆಂಗಳೂರಿನ ಕೋರಮಂಗಲದಲ್ಲಿರುವಷ್ಟು ಪಬ್ಗಳು, ಕೋರಮಂಗಲದಲ್ಲಿ ಇರುವಂಥ ನೈಟ್ ಲೈಫ್ಸ್ ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅತಿ ಹೆಚ್ಚು ಅಂದರೆ ಉತ್ತರ ಭಾರತದವರು ಕೂಡ ಇರೋದು ಇದೇ ಭಾಗದಲ್ಲಿ. ಧ್ರುವ ನನ್ನ ಜೊತೆ ಇದ್ದಾರೆ. ಧ್ರುವ, ಯಾವ ಸ್ಪಾಟಲ್ಲಿದ್ದೀರಿ? ಆಮೇಲೆ ಯಾವ ಸ್ಪಾಟಲ್ಲಿ ರಾತ್ರಿ ತನಕ ಇರ್ತೀರಿ? ರಿಪೋರ್ಟಿಂಗ್ ಜೊತೆ ನಿಮ್ಮ ಪ್ಲ್ಯಾನ್ ಏನು ಇವತ್ತು ನ್ಯೂ ಇಯರ್ಗೆ? ಜಪಿ ಸರ್, ನಾನೀಗ ಸದ್ಯ ಈ
ಕೋರಮಂಗಲದಲ್ಲಿ ಪೊಲೀಸರ ಭದ್ರತೆಗೆ ನಿಯೋಜಿಸಿದಂಥ ಮಂಗಳ ಚೌಟ್ರಿ ಏನಿದೆ ಅದರ ಮುಂಭಾಗದಲ್ಲಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಸೌತ್ ಈಸ್ಟ್ DCP ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ಎಲ್ಲ ತರಹದ ಭದ್ರತೆಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ 20 ವಾಚ್ ಟವರ್ ಇರ್ಬೋದು, ಹಾಗೆ ಟೆಂಪ್ರವರಿ ಮೆಡಿಕಲ್ ಸೆಂಟರ್ ಒಂದನ್ನು ಮಾಡಿಕೊಂಡಿದ್ದಾರೆ. ಹಾಗೆ KSRP ವೆಹಿಕಲ್ 6 ಜನರನ್ನು ಕೂಡ ನಿಯೋಜಿಸಲಾಗಿದೆ. ಇಲ್ಲಿ ನೋಡ್ಬೋದು ನೀವು, ಮಹಿಳೆಯರ ಸೇಫ್ಟಿಗಾಗಿ ಹೆಚ್ಚಿನ ಒತ್ತನ್ನು ಕೂಡ ನೀಡಲಾಗಿರುವಂಥದ್ದು. ಹೀಗಾಗಿ ರಾಣಿ ಚೆನ್ನಮ್ಮ ಪಡೆ ಏನಿದೆ ಅವರ ಜೊತೆ ಈಗ ಸದ್ಯ DCP ಅವರು ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟು 10 ಸೆಕ್ಟರ್ನಲ್ಲಿ ಈ ಒಂದು ಸೆಕೆ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಕೋರಮಂಗಲದಲ್ಲಿ ಯಾವುದೇ ತರಹದ ಅಹಿತಕರ ಘಟನೆಗಳು ನಡೀಬಾರದು, ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಸದ್ಯ ಪೊಲೀಸರು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಕೋರಮಂಗಲದಲ್ಲಿ ಸಾಕಷ್ಟು ಸೆಲೆಬ್ರೇಷನ್ ಕೂಡ ಆಗುತ್ತೆ. ನಾರ್ತ್ ಇಂಡಿಯನ್ಸ್ಗಳು ಜಾಸ್ತಿ ಈ ಒಂದು ಕೋರಮಂಗಲದ ಕಡೆ ಬರ್ತಾರೆ. ಹೀಗಾಗಿ ಎಲ್ಲ ತರಹದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ನಾನೀಗ DCP ಸಾರಾ ಫಾತಿಮಾ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಭದ್ರತೆ ಯಾವ ರೀತಿ ಆಗಿದೆ? ನಾವು ಇಲ್ಲಿವರೆಗೆ ಆಲ್ಮೋಸ್ಟ್ 800 ಆಫೀಸರ್ಸ್ ಮತ್ತು ಸ್ಟಾಫ್ನ ನಿಯೋಜಿಸ್ಕೊಂಡಿದ್ದೀವಿ. 4 ಜನ ACP ರ್ಯಾಂಕ್ ಆಫೀಸರ್ಸ್ ಇದ್ದಾರೆ, 15 ಜನ ಇನ್ಸ್ಪೆಕ್ಟರ್ಸ್ಗೆ ಹಾಕ್ಕೊಂಡಿದ್ವಿ. ಸ್ಪೆಷಲಿ ಕೋರಮಂಗಲದಲ್ಲಿ ಒಂದು 300 ವಿಮೆನ್ ಹೋಮ್ ಗಾರ್ಡ್ಸ್ ಇದ್ದಾರೆ, ಜೊತೆಯಲ್ಲಿ 100 ನಮ್ಮ ಸಿವಿಲ್ ವಿಮೆನ್ ಸ್ಟಾಫ್ ಇದ್ದಾರೆ. ಪ್ಲಸ್ ರಾಣಿ ಚೆನ್ನಮ್ಮ ಟೀಮ್ 20 ಮೆಂಬರ್ಸ್ದು ಟೀಮ್ದಲ್ಲಿ ನಾವು ಹೊಸ ಯೂನಿಫಾರ್ಮ್ ಹಾಕಿ ಅವ್ರಿಗೆ ಸಾಕಷ್ಟು ಬೇರೆ ಬೇರೆ ತರಬೇತಿ ಕೊಟ್ಟಿದ್ದೀವಿ. ಈ ದಿನದಲ್ಲಿ ಯಾರ್ಯಾರು ಬರ್ತಾರೆ, ಯಾರಿಗೆ ಅಸಿಸ್ಟೆನ್ಸ್ ಕೊಡಬಹುದು, ನಾನಾ ರೀತಿಯಲ್ಲಿ ಕೊಡೋದಕ್ಕೆ. ಅದ್ರ ಜೊತೆಯಲ್ಲಿ 180 ಕ್ಯಾಮ್ರಾಸ್ ನಮ್ಮ ಪೊಲೀಸ್ ವತಿಯಿಂದ ಅಳವಡಿಸಿದ್ದೀವಿ. ಅರೌಂಡ್ 300 ಕ್ಯಾಮ್ರಾಸ್ ನಮ್ಮ ಎಸ್ಟಾಬ್ಲಿಷ್ಮೆಂಟ್ಸ್ ಕಡೆಯಿಂದನೂ ಹಾಕ್ಸಿದ್ದೀವಿ. 180 ಆಲ್ಮೋಸ್ಟ್ ನಾವು ಲೈಟಿಂಗ್ ಫೆಸಿಲಿಟೀಸ್ ಮಾಡ್ಕೊಂಡಿದ್ದೀವಿ ನಮ್ಮ ಕೋರಮಂಗಲ ಇವೆಂಟ್ ಏರಿಯಾದಲ್ಲಿ. 20 ವಾಚ್ ಟವರ್ಸ್ ಇದೆ. ಹಾಗಾಗಿ ಆಕ್ಸೆಸ್ ಕಂಟ್ರೋಲ್ ಸಿಸ್ಟಮ್ಗಳು ಮಾಡ್ಕೊಂಡಿದ್ದೀವಿ. ಹೆಲ್ತ್ ಕಿಯೋಸ್ ಆಗಿದೆ. 15 ವಿಮೆನ್ ಸೇಫ್ಟಿ ಐಲ್ಯಾಂಡ್ಸ್ ಮಾಡಿದ್ದೀವಿ. ಹೋದ ವರ್ಷ 7 ಇತ್ತು, ಜಾಸ್ತಿ ಮಾಡ್ಕೊಂಡು 15 ಮಾಡ್ಕೊಂಡಿದ್ದೀವಿ. ವಿಮೆನ್ ಸೇಫ್ಟಿ ಐಲ್ಯಾಂಡ್ಸ್ದಲ್ಲಿ ವಾಟರ್ ಫೆಸಿಲಿಟಿ, ಫಸ್ಟ್ ಏಡ್ ಇಟ್ಟಿದ್ದೀವಿ. ಅವಶ್ಯಕತೆ ಬಿದ್ದರೆ ಸ್ವಲ್ಪ ಬಟ್ಟೆ T-ಶರ್ಟ್ಸು ಇಟ್ಕೊಂಡಿದ್ದೀನಿ, ಯಾರಿಗಾದರೂ ಅವಶ್ಯಕತೆ ಬಿದ್ದರೆ ಆ ಎಕ್ಸ್ಟ್ರೀಮ್ ಸಿಚುವೇಶನ್ಸ್ದಲ್ಲಿ ಅಂದ್ಕೊಂಡು. ಮತ್ತು ಎಲ್ಲೇ ಏನೂ ಅನಾಹುತಗಳು ಆಗಬಾರ್ದು ಅಂದ್ಕೊಂಡು ಮಿನಿ ಕಂಟ್ರೋಲ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ವಿತ್ ವೈರ್ಲೆಸ್. ಓಕೆ, ಸಾರಾ ಫಾತಿಮಾ ಅಲ್ವಾ? ನೋಡಿ, ಆಮೇಲೆ ಇವತ್ತು ಪಿಂಕ್ ಕಮಾಂಡೋ ಅಲ್ಲ, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಥರನೇ ಇದ್ದಾರೆ ಹೆಣ್ಮಕ್ಳು ಕೂಡ. ಅಂದರೆ ಲೇಡಿ ಪೊಲೀಸ್ಗಳು ಅಲ್ಲಲ್ಲಿ ಇರ್ತಾರೆ. ಕೆಲವು ಬಟ್ಟೆ ಇಟ್ಕೊಂಡಿದ್ದಾರೆ, ಮತ್ತೊಂದಾಗಿದೆ. ಬೆಳ್ಳಂಬೆಳಗ್ಗೆ ಆಗುವ ಕೆಲವು ವ್ಯವಸ್ಥೆಗಳು ಚೇಂಜ್ ಆಗಿರುತ್ತೆ. ಹಾಗಾಗಿ ಬನ್ನಿ ಮೈಸೂರಿಗೆ ಹೋಗೋಣ. ಮೈಸೂರು ಅರಮನೆ ನಗರಿ ಮೈಸೂರು. ವಿನೋದ್, ಸಾಧಾರಣವಾಗಿ ಈಗ ಬೆಂಗಳೂರಲ್ಲಿ MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಆಮೇಲೆ ಚರ್ಚ್ ಸ್ಟ್ರೀಟ್, ಇಲ್ಲಿಗೆ ಬರೋದು ಅಂತ ಕೋರಮಂಗಲ, ಹೀಗೆ ಇಂದಿರಾನಗರ, ಹೀಗೆಲ್ಲ. ಮೈಸೂರಲ್ಲಿ ಸ್ಪಾಟ್ ಯಾವುದು, ಮೇಯ್ನ್ ಸ್ಪಾಟ್? ಇಲ್ಲಿ ನ್ಯೂ ಇಯರ್ ಮಾಡಿದರೆ ಭಯಂಕರ, ಹಂಗೆ ಯಾವುದು? ಎಲ್ಲಿದ್ದೀರಿ ನೀವೀಗ? ಜಯಪ್ರಕಾಶ್, ಮೊದಲಿಗೆ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳ ಜೊತೆಗೆ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯ ತಿಳಿಸ್ತೇನೆ. ನಾನೀಗ ಮೈಸೂರಿನ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಇದ್ದೇನೆ. ಪ್ರಮುಖವಾಗಿ ಮೈಸೂರು ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಟ್ರೆ ಮೈಸೂರಲ್ಲಿ ದೊಡ್ಡ ಮಟ್ಟದ ಪಾರ್ಟಿಗಳಿರ್ಬೋದು, ಕ್ಲಬ್ಗಳ ಆ ರೀತಿಯಾದಂತಹ ದೊಡ್ಡ ಮಟ್ಟದ ಪಾರ್ಟಿಗಳ ಆಯೋಜನೆ ನಡೆಯೋದಿಲ್ಲ. ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕೆಲವೊಂದು ಕ್ಲಬ್ಗಳಲ್ಲಿ, ಕೆಲವೊಂದು ಪಬ್ಗಳಲ್ಲಿ ಮಾತ್ರ ಹೊಸ ವರ್ಷವನ್ನು ಭಾಳ ಅದ್ದೂರಿಯಾಗಿ ಮಾಡ್ತಾರೆ. ಇದೆಲ್ಲವನ್ನು ಹೊರತುಪಡಿಸಿ ಮೈಸೂರಿನ ಅರಮನೆಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇತ್ತು. ಭಾಳ ಬಿರುಸುಗಳಿರ್ಬೋದು. ಜೊತೆಗೆ ಅರಮನೆಯ ದೀಪಾಲಂಕಾರವನ್ನು 12 ಗಂಟೆಗೆ ರಾತ್ರಿಗೆ, ಯಾವಾಗ 11:59 12 ಗಂಟೆಗೆ ಯಾವಾಗ ಆಗುತ್ತೋ ಸೊ ಆ ಸಂದರ್ಭದಲ್ಲೂ ಕೂಡ ಅರಮನೆಗೆ ದೀಪಾಲಂಕಾರ ಆನ್ ಮಾಡ್ತಾ ಇದ್ರು. ಜೊತೆಗೆ ಅದೇ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪಟಾಕಿ ಹೊಡೆಯುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಅರಮನೆಯಲ್ಲಿ ಬರ್ತಾ ಇದ್ರು. ಆದರೆ ಈ ವರ್ಷ ಮನಮೋಹನ್ ಸಿಂಗ್ ಅವರು ನಿಧನರಾದ ಕಾರಣಕ್ಕಾಗಿ 7 ದಿನಗಳ ಕಾಲ ಭಾರತ ಸರ್ಕಾರ ಶೋಕಾಚರಣೆ ಘೋಷಣೆ ಮಾಡಿ, ಸೊ ಹೀಗಾಗಿ ಆ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಇದನ್ನು ಹೊರತುಪಡಿಸಿದಂತೆ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ಒಂದಷ್ಟು ಹೊಸ ವರ್ಷಕ್ಕೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳ ಆಯೋಜನೆ ಮಾಡಿಕೊಂಡಿದ್ದಾರೆ. ನಾನೀಗ ಸದ್ಯ ಮೈಸೂರಿನ ಕಾಸ್ಮೋಪಾಲಿಟನ್ ಕ್ಲಬ್ಬಲ್ಲಿ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಇಲ್ಲಿ ಸುಮಾರು ಸಾಕಷ್ಟು ಹಳೆಯ ಕ್ಲಬ್ ಆದ ಕಾರಣಕ್ಕಾಗಿ ಸದಸ್ಯರಿರುವ ಕಾರಣಕ್ಕಾಗಿ ಸುಮಾರು 1,000ಕ್ಕೂ ಹೆಚ್ಚು ಜನರು ಈ ಒಂದು ಕ್ಲಬ್ನಲ್ಲಿ ಸದಸ್ಯರಿದ್ದಾರೆ. ಸೊ ಹೀಗಾಗಿ ಅವರಿಗೆ ಇಲ್ಲಿಗೆ ಬರುವಂಥವ್ರು ಕೂಡ ಸಾಕಷ್ಟು ಒಂದಷ್ಟು ಮನರಂಜನೆ ಕಾರ್ಯಕ್ರಮ ಇರ್ಬೋದು. ಜೊತೆಗೆ ಒಂದಷ್ಟು ಸಹಜವಾಗಿ ಹೊಸ ವರ್ಷ ಅಂತಂದ್ರೆ ಒಂದೇ ನಿಮಿಷ ವಿನೋದ್, 2024ರ ಸೂರ್ಯನ ಸನ್ಸೆಟ್ ಆಗ್ತಾ ಇದೆ. 2024ರ ಕೊನೆಯ ಸೂರ್ಯ
ಓಕೆ